ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋ ಟಾಪಿಕ್ ಸಂಕಷ್ಟಹರಣ ಚತುರ್ಥಿಯ ವಿಶೇಷತೆ. ಸಂಕಷ್ಟಹರಣ ಚತುರ್ಥಿ ನಾವು ಏನಕ್ಕೆ ಆಚರಿಸ್ತೀವಿ ಹಾಗೂ ಸಂಕಷ್ಟಹರಣ ಚತುರ್ಥಿಯ ದಿನ ಉಪವಾಸವನ್ನು ಮುಗಿಸುವ ಮುನ್ನ ನಾವು ಏನಕ್ಕೆ ಚಂದ್ರನನ್ನ ನೋಡ್ಬೇಕು ಹಾಗೂ ಮಂಗಳವಾರ ಸಂಕಷ್ಟಹರಣ ಚತುರ್ಥಿ ಬಂದ್ರೆ ಏನಕ್ಕೆ ವಿಶೇಷತೆ ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋಸ್ ನ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನಕ್ಕೆ ತಡ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಒಮ್ಮೆ ಪುರಾಣಗಳ ಕಾಲದಲ್ಲಿ 3 ಲೋಕಗಳು ಶಾಂತವಾಗಿದ್ದವು. ಆ ಸಮಯದಲ್ಲಿ ಗಜಮುಖಾಸುರ ಎನ್ನುವ ಭಯಾನಕ ರಾಕ್ಷಸ ಇದ್ದನು. ಅವನ ಮುಖ ಆನೆಯಂತಿತ್ತು. ಅವನು ತುಂಬಾ ಬಲಶಾಲಿ. ಅವನ ಮನಸ್ಸಿನಲ್ಲಿ ಒಂದೇ ಆಸೆ ಇತ್ತು, ಯಾರು ಅವನನ್ನು ಸೋಲಿಸಬಾರದು ಎಂದು. ಹಾಗಾಗಿ ಗಜಮುಖಾಸುರ ಹಿಮಾಲಯಕ್ಕೆ ಹೋಗಿ ಹಲವು ವರ್ಷಗಳ ಕಾಲ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿದರು. ಅವನ ತಪಸ್ಸು ತುಂಬಾ ಕಷ್ಟವಾಗಿತ್ತು. ಅದನ್ನು ನೋಡಿ ದೇವತೆಗಳು ಕೂಡ ಭಯಪಟ್ಟರು. ಕೊನೆಗೆ ಶಿವನು ಪ್ರತ್ಯಕ್ಷನಾಗಿ ನಿನಗೆ ಏನು ವರ ಬೇಕು ಎಂದು ಕೇಳಿದರು. ಆಗ ಗಜಮುಖಾಸುರ ನನ್ನನ್ನು ಯಾರು ಸೋಲಿಸಲಾರದ ಶಕ್ತಿ ಬೇಕು ಎಂದು ಕೇಳಿದನು. ಶಿವನು ಅಜಯನಾಗುವ ವರವನ್ನು ನೀಡಿದರು. ವರ ಸಿಕ್ಕ ಕ್ಷಣ ಗಜಮುಖಾಸುರನಿಗೆ ಅಹಂಕಾರ ಬಂದಿತು. ಅವನು ತನ್ನ ಶಕ್ತಿಯನ್ನು ತಪ್ಪಾಗಿ ಬಳಸಿಕೊಳ್ಳಲು ಆರಂಭಿಸಿದನು. ಋಷಿಗಳ ಆಶ್ರಮಗಳನ್ನು ಕೆಡವಿದನು. ಯಾಗ ಯಜ್ಞಗಳನ್ನು ನಿಲ್ಲಿಸಿದನು. ದೇವತೆಗಳ ಮೇಲೂ ದಾಳಿ ಮಾಡಲು ಮುಂದಾದನು. 3 ಲೋಕಗಳಲ್ಲೂ ಭಯ ಮತ್ತು ಅಶಾಂತಿ ಇತ್ತು. ಎಲ್ಲರೂ ದುಃಖಪಟ್ಟರು. ಅದಕ್ಕಾಗಿ ದೇವತೆಗಳೆಲ್ಲ ಸೇರಿ ಗಣೇಶನ ಬಳಿ ಹೋದರು. ಅವರ ಕಷ್ಟವನ್ನು ಕೇಳಿದ ಗಣೇಶನು ಯುದ್ಧಕ್ಕೆ ಸಿದ್ಧನಾದನು. ನಂತರ ಗಣೇಶ ಮತ್ತು ಗಜಮುಖಾಸುರನ ನಡುವೆ ದೊಡ್ಡ ಯುದ್ಧ ನಡೆಯಿತು. ಆಕಾಶ ಕಂಪಿಸಿದಂತೆ, ಭೂಮಿ ನಡುಗಿದಂತೆ ಯುದ್ಧ ಆರಂಭವಾಯಿತು. ಕೊನೆಗೂ ಸಂಕಷ್ಟಹರಣ ಚತುರ್ಥಿಯ ದಿನ ಗಣೇಶನು ಗಜಮುಖಾಸುರನನ್ನು ಸಂಹರಿಸಿದನು. ಆ ನಂತರ ಎಲ್ಲೆಡೆ ಶಾಂತಿ ಬಂತು. ದೇವತೆಗಳು ಕೂಡ ಸಂತೋಷ ಪಟ್ಟರು. ಹೀಗೆ ಸಂಕಷ್ಟಹರಣ ಚತುರ್ಥಿಯ ದಿನ ಗಣೇಶ ಗಜಮುಖಾಸುರನನ್ನು ಸಂಹರಿಸಿದ ದಿನದಿಂದ ನಾವು ಸಂಕಷ್ಟಹರಣ ಚತುರ್ಥಿ ಅಂತ ಹೇಳಿ ಆಚರಿಸ್ತೀವಿ. ಸಂಕಷ್ಟ ಚತುರ್ಥಿಯಲ್ಲಿ ಮಂಗಳವಾರ ಏನಕ್ಕೆ ವಿಶೇಷತೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಭೂದೇವಿಯ ಮಗನಾದ ಪುತ್ರನಾದ ಅಂಗಾರಕ ಒಬ್ಬ ಮಹಾನ್ ಋಷಿ ಮತ್ತು ಗಣೇಶನ ಪರಮ ಭಕ್ತನಾಗಿರ್ತಾನೆ. ಅವನು ಅನೇಕ ವರ್ಷಗಳ ಕಾಲ ಗಣೇಶನ ಕುರಿತು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಒಂದು ದಿನ ಮಾರ್ಗಕೃಷ್ಣ ಚತುರ್ಥಿಯ ದಿನ ಮಂಗಳವಾರದಂದು ಗಣೇಶ ಅವರ ಮುಂದೆ ಪ್ರತ್ಯಕ್ಷನಾಗ್ತಾರೆ. ಆಗ ಏನು ವರ ಬೇಕು ಅಂತ ಕೇಳಿದಾಗ ಅಂಗಾರಕ, ನಿನ್ನ ಹೆಸರಿನ ಜೊತೆಗೆ ನನ್ನ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ವರವನ್ನ ಕೇಳ್ತಾರೆ. ಅದಕ್ಕೆ ಗಣೇಶ ಸಂತೋಷಗೊಂಡು, ಈ ದಿನ ನನ್ನನ್ನು ಪೂಜಿಸುವ ಭಕ್ತರ ಎಲ್ಲಾ ಪ್ರಾರ್ಥನೆಗಳನ್ನು ಈಡೇರಿಸುತ್ತೇನೆ ಅಂತ ಹೇಳ್ತಾರೆ. ಆದ್ದರಿಂದ ಮಂಗಳವಾರದ ಸೃಷ್ಟಿ ಚತುರ್ಥಿ ತುಂಬಾ ವಿಶೇಷತೆ ಅಂತ ಹೇಳಲಾಗುತ್ತೆ. ಅದಕ್ಕೆ ಅದನ್ನ ಅಂಗಾರಕ ಚತುರ್ಥಿ ಅಂತ ಹೇಳಿ ಕರೀತಾರೆ. ಸಂಕಷ್ಟ ಚತುರ್ಥಿಯಲ್ಲಿ ನಾವು ಉಪವಾಸ ಮುಗಿಸುವ ಮುನ್ನ ಚಂದ್ರನನ್ನು ಏನಕ್ಕೆ ನೋಡ್ಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಒಮ್ಮೆ ಗಣೇಶ ತನ್ನ ಭಕ್ತರು ಅರ್ಪಿಸಿದ ಸಿಹಿ ತಿಂಡಿಗಳನ್ನು ತುಂಬಾ ಸೇವಿಸಿ ತುಂಬಿದ ಹೊಟ್ಟೆಯೊಂದಿಗೆ ತನ್ನ ವಾಹನವಾದ ಇಲಿಯ ಮೇಲೆ ಕುಳಿತುಕೊಂಡು ಮನೆಗೆ ಹೊರಟಿರ್ತಾರೆ. ಆ ಸಮಯದಲ್ಲಿ ಅಕಸ್ಮಾತ್ ಆಗಿ ಎಡವಿ ಬಿದ್ದು ಗಣೇಶನ ಹೊಟ್ಟೆ ಒಡೆದು ಹೋಗುತ್ತೆ. ಈ ದೃಶ್ಯವನ್ನು ಕಂಡ ಚಂದ್ರನು ನಗ್ತಾ ಇರ್ತಾರೆ. ಇದರಿಂದ ಕೋಪಗೊಂಡ ಗಣೇಶ ಚಂದ್ರನಿಗೆ ಶಾಪವನ್ನು ನೀಡ್ತಾರೆ. ನಿನ್ನನ್ನು ನೋಡುವವರಿಗೆ ಅಪವಾದ ಒಳಗಾಗತ್ತೆ ಅಂತ ಹೇಳಿ ಚಂದ್ರನಿಗೆ ಶಾಪವನ್ನ ನೀಡ್ತಾರೆ. ಆಗ ಚಂದ್ರನಿಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆಯನ್ನು ಕೇಳ್ತಾರೆ. ಅದಕ್ಕೆ ಗಣೇಶ ಕೊಟ್ಟಿದ್ದ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಹೀಗಾಗಿ ಸಂಕಷ್ಟಿ ಚತುರ್ಥಿಯಲ್ಲಿ ಉಪವಾಸವನ್ನು ಬಿಡುವ ಮುನ್ನ ನಿನ್ನನ್ನು ನೋಡಿದರೆ ಅವರಿಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಗಣೇಶ ಚಂದ್ರನಿಗೆ ವರವನ್ನು ನೀಡ್ತಾರೆ. ಹೀಗಾಗಿ ನಾವು ಉಪವಾಸ ಬಿಡುವ ಮುನ್ನ ಚಂದ್ರನನ್ನು ನೋಡುವ ಪದ್ಧತಿ ಬಂದಿದೆ ಅಂತಾನೆ ಹೇಳಬಹುದು. ಫ್ರೆಂಡ್ಸ್, ಸಂಕಷ್ಟಹರಣ ಚತುರ್ಥಿಯ ವಿಶೇಷತೆ ಏನು ಅಂತ, ಉಪವಾಸವನ್ನು ಮುಗಿಸುವ ಮುನ್ನ ಏನಕ್ಕೆ ನಾವು ಚಂದ್ರನನ್ನ ನೋಡ್ಬೇಕು ಅಂತ, ಹಾಗೂ ಮಂಗಳವಾರ ಏನಕ್ಕೆ ವಿಶೇಷತೆ ಅಂತೆಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋಸ್ ನ ಹಾಗೆ ನೋಡ್ತಿರೋ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಥ್ಯಾಂಕ್ ಯು.